ಕೋಲಾರದ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನಿನ್ನೆ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡರು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಈಗ ಮುಳಬಾಗಿಲು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ. ಸರ್, ಈಗ ನಿನ್ನೆ ಕಾಂಗ್ರೆಸ್ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕೋಲಾರದಲ್ಲಿ ಇರ್ತಕ್ಕಂಥದ್ದು ಅಂದರೆ ಇಬ್ಬರು ಜೆಡಿಎಸ್ ಶಾಸಕರು. ತಾವು ಏನು ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಏನಾದ್ರು ಮುಂದೇನು ಹೋಗಿದ್ದೀರಾ ಅಥವಾ ಈ ಒಂದು ಅಭಿಪ್ರಾಯ ಹೇಗೆ ಬಂತು ಅಂತ ಸರ್? ಇಲ್ಲ, ನಂಜೇಗೌಡರು ಮೊದಲಿಂದನೂ ನಮಗೆ ಸ್ನೇಹಿತರಾಗಿದ್ದಾರೆ. ಒಂದೇ ಒಂದು ನಮ್ಮ ಕೋಲಾರ ಜಿಲ್ಲೆದವರು. ಮೊದಲು ನಂಜೇಗೌಡರು ಜೆ ಡಿ ಎಸ್ನಲ್ಲಿ ಇದ್ದಿರ್ತಕ್ಕಂಥವ್ರು. ಹೀಗಾಗಿ ಬಹುಶಃ ಅವರಿಗೆ ಏನು ಮಾಹಿತಿ ಸಿಕ್ಕಿದೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ಕೂಡ ಮಾಧ್ಯಮದಲ್ಲಿ ಬೆಳಗ್ಗೆ ಗಮನಿಸಿದೆ. ಅದು ವೀರಾವೇಶವಾಗಿ ಈತನ ಏನು ಬುಕ್ ಮಾಡ್ಕೊಂಬಂದಂಗೆ ಈತನೇ ಸಂಧಾನ ಮಾಡ್ದಂಗೆ ಮಾತಾಡ್ತಿದ್ರು. ಈ ನಂಜೇಗೌಡರು ಈ ಥರ ಬಾಂಬ್ಗಳು ಹಾಕಿದ್ರೆ ಹೊಸದಲ್ಲ. ಯಾಕಂದರೆ ಈಗ ಡಿ ಸಿ ಎಮ್ ಮಾತ್ರ ಮತ್ತು ಸಿ ಎಮ್ ಮಾತ್ರ ಮೆಚ್ಚುಗೆ ತೊಗೊಬೇಕಲ್ಲ. ಸೊ ಅದರಿಂದ ಇವರು ಇಂಥ ಮಾತುಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿ ಅವಾಗ ಆಗ್ತಾಯಿರ್ತಾರೆ. ಬಹುಶಃ ನೋಡಬೇಕು. ಯಾಕಂದರೆ ಯಾವ ಉದ್ದೇಶದಿಂದ ನಂಜೇಗೌಡರು ಮಾತು ಹೇಳಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ನಾನಂತೂ ಜೆ ಡಿ ಎಸ್ ಶಾಸಕನಾಗಿದ್ದೀನಿ. ಖಂಡಿತವಾಗ್ಲೂ ನಮ್ಮಲ್ಲಿ ಯಾವುದಕ್ಕಂತಹ ನಂಜೇಗೌಡರಿಗೂ ನಮ್ಗೆ ಈ ಥರ ಮಾತುಕತೆ ಆಗಿಲ್ಲ. ಬಟ್ ಯಾವ ಉದ್ದೇಶದಿಂದ ಅವ್ರು ಆ ಮಾತು ಹೇಳಿದ್ದಾರೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳಬೇಕು. ಸಮೃದ್ಧಿ ಮಂಜುವ್ರನ್ನ ಮಾತಾಡಿದ್ವಿ, ತೊಗೊತಿದ್ರು, ನೇರವಾಗಿ ಹೇಳಿದ್ರೆ ನಾನು ಕೊಡ್ತಾ ಇದ್ದೆ. ಯಾವ ಉದ್ದೇಶದಿಂದ ಅವ್ರು ಹೇಳಿದ್ದಾರೆ ಅಂತ ಬಹುಶಃ ಅವ್ರಿಗೆ ಗೊತ್ತಿರ್ಬೇಕು ಅನ್ಕೊತೀನಿ. ಬಹುಶಃ ಅದರಿಂದ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಯಾರ್ಯಾರು ಅಂತ ಅವರೇ ಉತ್ತರ ಕೊಡಬೇಕಾಗುತ್ತೆ. ಈ ಮೂಲಕ ಏನಾದರೂ ಕಾಂಗ್ರೆಸ್ ಪಕ್ಷದ ಅಂದರೆ ಹಿರಿಯ ನಾಯಕರಿಂದ ತಮ್ಮನ್ನು ಸೆಳೆಯುವಂಥ ಪ್ರಯತ್ನ ಆಗಿರ್ಬೋದು, ಅಂದರೆ ಇದುವರೆಗೂ ಏನಾದರೂ ಆ ಥರ ಆಗಿದೆಯಾ ಅಂತ ಸರ್? ಸರ್, ನಾನು ಈಗಾಗಲೇ ಮಾತಾಡಿದ್ದೀನಿ ಸರ್. ಈಗಾಗಲೇ ನಿಮಗೆ ಗೊತ್ತಿರಬೇಕು, ಮಾಧ್ಯಮದಲ್ಲಿ ನಾನು ಕೂಡ ನಾನು ಅಮೇರಿಕಕ್ಕೆ ಹೋಗಿದ್ದೆ 5 ಡೇಸಿಂದ. ಒಂದು ವಾರ ಅಮೇರಿಕಾದಲ್ಲಿ ಬಂದೆ. ನಾನೇ ನಮ್ಮ ಮಾಧ್ಯಮ ಗಮನಿಸ್ತಾ ಇದ್ದೀನಿ. ಸಿ ಎಮ್ ಕುರ್ಚಿಗೋಸ್ಕರ ಹೆಂಗೆ ಕಿತ್ತಾಡ್ತಾವ್ರೆ ಅಂತ ಗೊತ್ತಿರಬೇಕು. ನನ್ನ CLP ಮೀಟಿಂಗಲ್ಲಿ ಎಷ್ಟು ಗಲಾಟೆ ಆಗಿದೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಮತ್ತು ಡಿ ಸಿ ಎಮ್ ಅವರಿಗೆ ಅಂತ. ಅಲ್ಲಲ್ಲೇ 2 ಗುಂಪುಗಳಾಗಿ ನಾನೊಂದು ಗುಂಪು ನೀನೊಂದು ಗುಂಪು ಆಗಿ ತಯಾರಾಗ್ತಿದೆ. ಈ ಗುಂಪುಗಾರಿಕೆಯಿಂದ ನೇರವಾಗಿ ನಾನು ಡಿ ಸಿ ಎಮ್ ಅವ್ರಿಗೆ, ಸಿ ಎಮ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಗುಂಪುಗಾರಿಕೆಯಿಂದ ಬಹುಶಃ ಎಲ್ಲೋ ಒಂದು ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಿದೆ. ಬಹುಶಃ ಅದ್ರ ಬಗ್ಗೆ ಗಮನ ಕೊಟ್ಟರೆ ರಾಜ್ಯದ ಜನ ನಿಮಗೇನು ಗಿಫ್ಟ್ ಕೊಟ್ಟಿದ್ದಾರೆ, 138 ಸೀಟ್ ಗಿಫ್ಟ್ ಕೊಟ್ಟಿದ್ದಾರೆ. ಇವತ್ತು 141 ಸೀಟ್ ನಿಮ್ಮ ಹತ್ರ ಏನಿದೆ. ಬಹುಶಃ ಖಂಡಿತವಾಗ್ಲೂ ಒಂದು ಗುಂಪುಗಾರಿಕೆಯನ್ನು ಬಿಟ್ಟು ಅಭಿವೃದ್ಧಿ ಕಡೆ ತಮ್ಮ ಗಮನ ಕೊಟ್ಟರೆ ಖಂಡಿತವಾಗ್ಲೂ ರಾಜ್ಯ ಉದ್ಧಾರ ಆಗುತ್ತೆ. ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಯಾವುದೇ ಸಂದೇಶವಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಜೆ ಡಿ ಎಸ್ ಪಕ್ಷದಲ್ಲಿ ತಮ್ಮನ್ನು ಒಳಗೊಂಡಿದ್ದ ಕೆಲವು ಶಾಸಕರ ಅಭಿಪ್ರಾಯಗಳನ್ನು ಏನು ಪಕ್ಷದ ಹೈಕಮಾಂಡ್ ನಾಯಕರು ಪರಿಗಣಿಸ್ತಾ ಇಲ್ಲ. ಅದರಿಂದ ಸಾಕಷ್ಟು ಒಂದು ವೈಮನಸ್ಸು, ತಮಗೂ ಕೂಡ ವೈಮನಸ್ಸಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಲ್ಲಿ ಸರ್. ಈಗಾಗಲೇ ನೀವು ಹೇಳಿರ್ತಕ್ಕಂಥ ಮಾತು ಪರಿಗಣಿಸ್ತಾ ಇಲ್ಲ ಅಂತ ಅನ್ನೋದಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಕೇಂದ್ರ ಸಚಿವರಾದ ಮೇಲೆ ಅವ್ರದ್ದೇ ಇರ್ತಕ್ಕಂಥ ಬ್ಯುಸಿ ಕಾರ್ಯವೈಖರಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಪೋಸ್ಟ್ ಕೂಡ ಅದು ಅತಿ ದೊಡ್ಡ ಪೋಸ್ಟು. ಖಂಡಿತವಾಗ್ಲೂ ಗಮನಕ್ಕೆ ತೊಗೊತಾ ಇಲ್ಲ ಅನ್ನೋ ಪ್ರಶ್ನೆ ಅವ್ರಿಗೆ ಬಿಡುವಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಸಾಕಷ್ಟು ಶಾಸಕರ ನೋವು ಕೂಡ ಅದೇ ಆಗಿದೆ. ನಾನು ನೇರವಾಗಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಚಿವರಾದ ಮೇಲೆ ಎಲ್ಲೋ ಒಂದು ಕಡೆ ನಮ್ಮನ್ನು ಗಮನ ತೊಗೊತಾ ಇಲ್ಲ ಅನ್ನೋದನ್ನು ಎಲ್ಲ ಶಾಸಕರಿಗೆ, ಕೆಲವು ಶಾಸಕರು ಮಾತ್ರ ಅದೊಂದು ಇದೆ. ಕೆಲವು ಮಾತ್ರ ಸೋತಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಜೊತೆಲಿ ಇಟ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋವು ನಮ್ಮ ಹತ್ರ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಮುಂದಿನ ದಿವಸದಲ್ಲಿ ಕೂಡ ಅವ್ರಿಗೆ ಅರ್ಥ ಆಗತಕ್ಕಂಥ ಸಮಯ ಕೂಡ ಬಂದಿರ್ಬೋದು ಅಂತ ಅಂದ್ಕೊತೀನಿ. ಖಂಡಿತವಾಗಿ ಅಂದಿರ್ಕೊಂತೀನಿ. ಇದು ಬಹುಶಃ ಇವತ್ತಿನ ದಿವಸ ಸಂಕ್ರಾಂತಿ ಹಬ್ಬಕ್ಕೇನೋ ಬಂದುಬಿಡ್ತಾರೆ, ಸಂಕ್ರಾಂತಿ ಹಬ್ಬ ಗುಡ್ ನ್ಯೂಸ್ ಬರುತ್ತೆ ಅನ್ನೋದನ್ನಲ್ಲ. ನಾವು ಗೆದ್ದಾಗಿಂದನೂ ಈ ಮಾತು ಬರ್ತಾಯಿದೆ. ಸುಮಾರು 12 ಜನ ಶಾಸಕರು ಬರ್ತಾ ಇದ್ದಾರೆ ಅಂತ ಬರ್ತಾಯಿದೆ. ಅದೆಲ್ಲಿ ಬರ್ತಾಯಿದೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಓಕೆ, ಬಹುಶಃ ಆ ಥರ ಇದ್ದರೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇತ್ತು. ಅದೇನು ಗೊತ್ತಾಗ್ತಾ ಇಲ್ಲ. ಬಟ್ ಕುಮಾರಣ್ಣವರು ಬ್ಯುಸಿ ಇರೋದು ನಿಜನೇ, ಇಲ್ಲ ಅಂತ ನಾನು ಹೇಳ್ತಲ್ಲ. ನಮ್ಮ ಕೈಗೆ ಸಿಗ್ತಾ ಇಲ್ಲ, ಬ್ಯುಸಿ ಇರೋದು ನಿಜನೇ. ಎಲ್ಲೋ ಒಂದು ಕಡೆ ಅವರು ಕೇಂದ್ರ ಸಚಿವರು ಆದಮೇಲೆ ನಮ್ಮನ್ನು ಅನಾಥ ಮಾಡಿದ್ದಾರೆ ಅನ್ನೋದು ನಿಜನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೌದದು. ಯಾಕಂದರೆ ಎಲ್ಲ ಶಾಸಕರಿಗೂ ಒಂದು ಭರವಸೆ ಇಟ್ಕೊಂಡು, ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ. ಯಾಕಂದರೆ ಈ ಒಂದು ಭರವಸೆ ಇದೆಯಲ್ಲ, ಇದು ಬಿಗ್ಗೆಸ್ಟ್ ಹೊರ್ಡು ಇದೆಲ್ಲ ಹೋಪ್ ಅಂತಿದೆಯಲ್ಲ. ಎಲ್ಲೋ ಒಂದು ಕಡೆ ಹೋಪ್ ಅಂತಂದರೆ ನಮ್ಮನ್ನು ಕಾಪಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನು ನಮಗೆ ಖಂಡಿತವಾಗ್ಲೂ ಅದರಲ್ಲೆಲ್ಲ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಹಿಂದೆ ಸರಿತಾವ್ರೆ ಅನ್ನೋದನ್ನು ನನ್ನ ಒಂದು ಅನಿಸಿಕೆ. ಓಕೆ, ನನ್ನ ಒಂದು ಪರ್ಸ್ನಲ್ ಅನಿಸಿಕೆ ಇದು. ಒಂದು ವೇಳೆ ತಮಗೇನಾದರೂ ಕಾಂಗ್ರೆಸ್ ಪಕ್ಷದಿಂದ ಆಹ್ವಾನ ಬಂದರೆ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಸಿಗೆ ಬನ್ನಿ ಅಂತಂದರೆ ಆಗ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಸರ್? ಸರ್, ಇದು ಮಾಧ್ಯಮದಲ್ಲಿ ಮಾತಾಡ್ತಕ್ಕಂಥ ಮಾತಂತೂ ಅಲ್ಲ. ನಾನಂತೂ ಸ್ಟಿಲ್ ಜೆ ಡಿ ಎಸ್ ಶಾಸಕನಾಗಿದ್ದೀನಿ. ಸೊ ಖಂಡಿತವಾಗ್ಲೂ ಆ ನಿರ್ಧಾರಕ್ಕಿನ್ನೂ ಏನು ನನ್ನ ಜನ ಮತ್ತು ನನ್ನ ನಾಯಕರು ಹಾಗೂ ನನ್ನ ಫ್ಯಾಮ್ಲಿ, ನನ್ನ ಕುಟುಂಬ ಇನ್ನೂ ಏನು ತೀರ್ಮಾನವನ್ನು ಮಾಡಿಲ್ಲ. ಖಂಡಿತವಾಗ್ಲೂ ಬಂದಿರೋದು ನಿಜನೇ, ಅವಕಾಶ ಬಂದಿರೋದು ನಿಜನೇ, ದೊಡ್ಡ ವ್ಯಕ್ತಿಗಳಿಂದ ಬಂದಿರೋದು ನಿಜನೇ. ಸೊ ಅದ್ರ ಬಗ್ಗೆ ಇನ್ನೂ ಚಿಂತೆ ಅಂತೂ ಮಾಡಿಲ್ಲ. ಸದ್ಯಕ್ಕೆ ನನ್ನ ನಂಬಿ 1 ಲಕ್ಷ ಜನ ವೋಟ್ ಕೊಟ್ಟಿದ್ದಾರೆ. ಒಂದು ಭರವಸೆ ಉಳಿಸ್ಕೊಳ್ಳೋಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ನಾನು ಇಷ್ಟ ಮಾಡ್ತಾಯಿದ್ದೀನಿ. ನಾನು ಸೆಷನಲ್ಲಿ ನಂದೇ ಆಗ್ತಕ್ಕಂಥ ದಾಟಿಯಲ್ಲಿ ಕೂಗ್ತಾಯಿದ್ದೀನಿ, ಕೊಡಿ ನನ್ನ ನಂದನ ಕೊಡಿ ಅಂತ ಕೂಗ್ತಾಯಿದ್ದೀನಿ. ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಏನು ವೋಟ್ ಹಾಕಿದ್ದಾರೆ, ಆ ನಂಬಿಕೆ ಉಳಿಸ್ಕೊಳ್ಳೋದೇ ನನ್ನ ಆದ್ಯ ಕರ್ತವ್ಯ ಅಂತಾಗಿದೆ. ಇನ್ನೂ ಯಾವುದೇ ತೀರ್ಮಾನವನ್ನು ಆ ಥರ ಇದು ಬಂದಿಲ್ಲ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಏನು ಮುಳಬಾಗಿಲು ಜೆ ಡಿ ಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಮಾತು.
ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತೆ ಆಹ್ವಾನ ಬಂದಿರೋದು ನಿಜ. ಆದರೆ ಖಂಡಿತ ಈ ಬಗ್ಗೆ ನಾನು ಇನ್ನೂ ಯಾವುದು ನಿರ್ಧಾರವನ್ನು ತಗೊಂಡಿಲ್ಲ. ಜೊತೆಗೆ ನಾನು ಪಕ್ಷಕ್ಕೆ ಕೂಡ ಈಗ ನಿಷ್ಠನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈಗ ಅವ್ರು ಹೇಳಿರುವಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.